ವೆಲ್ಕಮ್ ಟು ಮಾತುಕತೆ. ಯಾವುದೇ ಪಕ್ಷ ಓಡಿಸ್ಬೇಕಾದ್ರೂ ಅಂದರೆ ಆ ಪಕ್ಷನ ನಿಭಾಯಿಸಬೇಕಾದ್ರೆ ಅದರಲ್ಲಿ ಟೀಮ್ ವರ್ಕ್ ಅನ್ನೋದು ಇದ್ದೇ ಇರುತ್ತೆ. ಅದು ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಅಲ್ವಾ. ಒಬ್ಬರೇ ಕೂತ್ಕೊಂಡು ನಾನೇ ಮಾಡ್ತಾಯಿದ್ದೀನಿ ಅನ್ನೋಕ್ಕಾಗಲ್ಲ. ಅದು ವರ್ಕ್ ಆಗೋದು ಟೀಮ್ ವರ್ಕ್, ಅಂಡರ್ ಟೀಮ್ ವರ್ಕಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರೂ ಅದರಲ್ಲಿ ಪಾಲ್ಗೊಳ್ತಿರ್ತಾರೆ. ಈ ಥರ ಮಾಡೋಣ, ಹೀಗೆ ಹೋಗೋಣ, ಹೀಗೆ ಮಾಡೋಣ, ಈ ಥರ ಎಲ್ಲ ಆಗತ್ತೆ. ಈ ಥರದ್ದೆಲ್ಲ ಡಿಸ್ಅಡ್ವಾಂಟೇಜು, ಇದು ಅಡ್ವಾಂಟೇಜು, ಈ ಥರದ್ದೆಲ್ಲ ನಡೆದಿರುತ್ತೆ. ಎಸ್, ವಿ ಆಲ್ ನೋ ದಟ್. ಎಲ್ರಿಗೂ ಗೊತ್ತು, ಸರ್ವೇ ಸಾಮಾನ್ಯ. ಏನು ಹೇಳಲಿಕ್ಕೆ ಬರ್ತಿದ್ದೀನಿ ಅಂತಂದರೆ, ನಾವು ಇಡೀ ದೇಶದಲ್ಲಿ ಕಣ್ಣಾಡಿಸಿದಾಗ ಒಂದೇ ಫೋಟೋ ಕಾಣಿಸುತ್ತೆ. ನಮ್ಮ ರಾಜ್ಯದಲ್ಲಿ ಕಣ್ಣಾಡಿಸಿದಾಗ ಒಂದೇ ಫೋಟೋ ಕಾಣಿಸುತ್ತೆ. ಇಲ್ಲಿ ಎರಡೆರಡು ಫೋಟೋ ಬಿಡಿ ಕಾಣಿಸುತ್ತೆ, ಪಿ ಎಮ್ದು ಸಿ ಎಮ್ದು. ಇಡೀ ದೇಶದಲ್ಲಿ ಬರೀ ಪಿ ಎಮ್ಮು. ಯಾಕೆ ಬೇಡವಾ? ಇರಲಿ ಲೀಡರ್ಸ್ಗಳೇ. ನಾನಿಲ್ಲಿ ಯಾರನ್ನೂ ಪರ್ಸ್ನಲಿ ಅದಕ್ಕೆ ಹೇಳಿದ್ದು, ಯಾರನ್ನೂ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಿಲ್ಲ, ಯಾವುದೇ ಒಂದು ಪಕ್ಷನ ಟಾರ್ಗೆಟ್ ಮಾಡ್ತಿಲ್ಲ. ಪ್ರತಿಯೊಬ್ಬರ ರಾಜ್ಯದಲ್ಲೂ ಅಷ್ಟೇ ಸಿ ಎಮ್ಗಳ ಫೋಟೋನೇ ಕಾಣೋದು. ಎಲ್ಲಿದೆ ಟೀಮ್ ವರ್ಕ್ ತೊಗೊಂಬನ್ನಿ. ಸುಪ್ರೀಂ ಕೋರ್ಟ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಟೀಮ್ ವರ್ಕ್ನ ಜಾಸ್ತಿ ಪೋರ್ಟ್ರೇ ಮಾಡಿ ಪಾಲಿಟಿಕ್ಸಲ್ಲೂ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬಂದಾಗ ಫೈನಾನ್ಸ್ನ ತುಂಬ ಮೇಲೆ ತೊಗೊಂಡು ಬಂದಿದ್ದಾರೆ, ಥ್ಯಾಂಕ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್, ಥ್ಯಾಂಕ್ಸ್ ಟು ಶ್ರೀಮತಿ ನಿರ್ಮಲಾ ಸೀತಾರಾಮನ್ಜಿ. ಇಲ್ಲಿ ಏನು ಮಾಡಿ ಅಂತಂದರೆ, ಈಗ ಪ್ರಾಜೆಕ್ಟ್ಗಳು, ಸ್ಕೀಮ್ಗಳು ಫೈನಾನ್ಸಲ್ಲಿ ತೊಗೊಂಡು ಬರ್ತಿದ್ದಾಗ ಬ್ಯಾಂಕ್ಗಳ ಮುಂದೆ ಇವ್ರ ಫೋಟೋ ಬರಲಿ, ನಿರ್ಮಲಾ ಸೀತಾರಾಮನ್ಜಿದು. ಆಮೇಲೆ ನೀವು ಆ ಕಡೆಗೆ ಬೇಕಾದರೆ ನೀವು ಪಿ ಎಮ್ ಫೋಟೋ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಇಲ್ಲಿ ಇವ್ರಲ್ವಾ, ಇವ್ರದೇ ಅಲ್ವಾ ಮಿನಿಸ್ಟರ್, ಅದು ಇವ್ರ ವರ್ಕ್ ಅಲ್ವಾ, ಸೊ ಇವ್ರದೇ ಫೋಟೋ ಬರಲಿ. ಈ ಥರದನ್ನು ನಾವು ಕೇಳ್ತಾ ಇರೋದು. ಇಂಧನ, ಅದು ರಾಜ್ಯ ಸರ್ಕಾರದ್ದು ಮತ್ತು ಸೆಂಟ್ರಲ್ಲು. ಇಂಧನ, ಈಗ ನನ್ನ ಸ್ಟೇಟಿಗೆ ತೊಗೋತೀನಿ ಪರ್ಸ್ನಲಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ರಾಜ್ಯದ ಇಂಧನ ಸಚಿವ ಮತ್ತು ಸೆಂಟ್ರಲ್ ಇಂಧನ ಸಚಿವದ ಇಬ್ಬರದು ಹಾಕಿದಾಗ ಈವನ್ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ ಯಾರು ಈಗಿನ ಕರೆಂಟ್ ಇಂಧನ ಸಚಿವರು ಅನ್ನೋದು. ಮತ್ತು ಅಲ್ಲಿ ಬೇರೆ ಜನಸಾಮಾನ್ಯರಿಗೂ ಸಂದೇಶ ಹೋಗುತ್ತೆ, ಎಸ್ ಇದು ಒಂದು ಹಾರ್ಮೋನಿ ಅಂದರೆ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ. ಟೀಮ್ ವರ್ಕ್ ಇಷ್ಟು ಬರ್ತಿದೆ ನೋಡಿ ಮೆಸೇಜ್ಗಳು ಇದರಲ್ಲಿ. ಮತ್ತು ಸ್ಪೋರ್ಟ್ಸು, ಇದರಲ್ಲೂ ಅಷ್ಟೇ ಪರ್ಸ್ನಲಿ ಸ್ಪೋರ್ಟ್ಸ್ ಮಿನಿಸ್ಟರೇ ಅದಕ್ಕೆ ಪೋರ್ಟ್ರೇ ಮಾಡಿದಾಗ ಕಂಗ್ರ್ಯಾಟ್ಸ್ ಹೇಳೋದಿರ್ಬೋದು, ಅವ್ರಿಗೊಂದು ರಿಗಾರ್ಡ್ಸ್ ಹೇಳೋದಿರ್ಬೋದು, ವಿಶಸ್ ಹೇಳೋದಿರ್ಬೋದು. ಸ್ಪೋರ್ಟ್ಸ್ ಮಿನಿಸ್ಟರ್ನ ಪೋರ್ಟ್ರೇ ಮಾಡಿ, ರಾಜ್ಯ ಸರ್ಕಾರದ್ದು ಮತ್ತು ಸೆಂಟ್ರಲ್ಲು. ಇದು ಮಾಡಿದಾಗ ಈವನ್ ಸ್ಟೂಡೆಂಟ್ಸ್ಗೂ ಯಾರು ಮಿನಿಸ್ಟರು, ಕರೆಂಟ್ ಮಿನಿಸ್ಟರ್ಸ್ ಯಾರು, ಹೇಗೆ ಹಾರ್ಮೋನಿ ಇದೆ, ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ, ಇದೆಲ್ಲನೂ ಮೈಂಡ್ ಸೆಟ್ಟಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಡೆಡ್ ಸಿಸ್ಟಮ್ ಆಗೋದು ಬೇಡ, ಆ್ಯಕ್ಟಿವ್ ಸಿಸ್ಟಮ್ ಆಗಲಿ.